ಕರ್ನಾಟಕಕ್ಕೆ ಆತ್ಮೀಯ ಎಲ್ಲ ಕನ್ನಡ ನಾಡಿನ ಸಮಸ್ತರಿಗೆ ನಮಸ್ಕಾರ. ನಾವು ಇವತ್ತು ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ತಾಲೂಕಿನ ಭೀಮಸಮುದ್ರ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಅನಿರ್ದಿಷ್ಟಾವಧಿಯ ಧರಣಿ ಕಾರ್ಯಕ್ರಮಕ್ಕೆ ಈ ಭಾಗದ ಏನು ಅನ್ಯಾಯಕ್ಕೊಳಗಾದವರು ಅಥವಾ ಸಮಸ್ಯೆಗೆ ಒಳಗಾಗುವಂತವರು ಅಥವಾ ಇಲ್ಲೇನೆಲ್ಲ ಸಮಸ್ಯೆಗಳನ್ನು ಎದುರಿಸಿ ಜೀವನವನ್ನ ಮಾಡ್ತಾ ಇರುವಂತವರು ದಿನಾಂಕ 6/8/2026ರಿಂದ ಆರಂಭ ಮಾಡಿರುವಂತಹ ಅನಿರ್ದಿಷ್ಟಾವಧಿ ಧರಣಿ ಕಾರ್ಯಕ್ರಮಕ್ಕೆ ನಾವು ಇವತ್ತು ಕೆಆರ್ಎಸ್ ಪಕ್ಷದ ವತಿಯಿಂದ ಬಂದು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಅಥವಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಕೆಆರ್ಎಸ್ ಪಕ್ಷದ ರೈತ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಾಗರೆಡ್ಡಿ ಅವರಿದ್ದಾರೆ. ರೈತ ಘಟಕದ ಚಿತ್ರದುರ್ಗ ಜಿಲ್ಲಾಧ್ಯಕ್ಷರಾದಂತಹ ನಮ್ಮ ರಾಜಪ್ಪ ಅವರಿದ್ದಾರೆ. ರೈತ ಘಟಕದ ಜಿಲ್ಲಾ ಉಪಾಧ್ಯಕ್ಷರಾದಂತಹ ದಾದಾಪೀರ್ ಅವರಿದ್ದಾರೆ. ರೈತ ಘಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪಾಪಯ್ಯ ಅವರಿದ್ದಾರೆ. ರೈತ ಘಟಕದ ಕಾರ್ಯದರ್ಶಿಗಳಾದಂತಹ ರಾಮರೆಡ್ಡಿ ಅವರಿದ್ದಾರೆ. ಮೂರ್ತಣ್ಣ ಅವರಿದ್ದಾರೆ. ಹಾಗೆ ನಮ್ಮ ಬೈರೇಶ್ ಕುಮಾರ್ ಅವರಿದ್ದಾರೆ. ನಮ್ಮ ನಾಗರಾಜ್ ಅವರಿದ್ದಾರೆ. ಹಾಗೆ ನಮ್ಮ ರೈತ ಘಟಕದ ರಾಜ್ಯ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ರೇಖಾ ಅವರಿದ್ದಾರೆ. ಮತ್ತೆ ಭೀಮಣ್ಣ ಅವರು ಸೇರಿದಂತೆ ಹಲವಾರು ಜನ ಇದ್ದೀವಿ. ಸ್ನೇಹಿತರೆ, ನಿಮ್ಗೆಲ್ಲರೂ ಕೂಡ ಚಿತ್ರದುರ್ಗ ಬಹಳ ಪರಿಚಿತ. ಯಾಕಂತ ಹೇಳಿದ್ರೆ ಚಿತ್ರದುರ್ಗ ಅಂತಂದ್ರೆ ಮೊದಲು ನೆನಪಾಗೋದು ಓಬವ್ವ ಏನು ಕಿಟ್ಟಿ. ಹೈದರಾಲಿಯ ಸೈನ್ಯವನ್ನ, ಟಿಪ್ಪು ಸುಲ್ತಾನನ ಸೈನ್ಯವನ್ನ ಯಾವ ರೀತಿಯಾಗಿ ಹಿಮ್ಮೆಟ್ಟಿಸಿ ಈ ನಾಡಿಗೆ ಜಯವನ್ನ ತಂದುಕೊಟ್ಲು. ಆ ಜಯದ ನಾಡಿನಲ್ಲಿ ಇವತ್ತು ಜನ ಯಾವ ರೀತಿಯಾಗಿ ಬದುಕ್ತಾ ಇದ್ದಾರೆ, ಅವರ ಹಕ್ಕುಗಳು ಇವತ್ತು ಯಾವ ರೀತಿಯಾಗಿ ದಮನ ಆಗ್ತಾ ಇದ್ದಾವೆ. ಸರ್ಕಾರ ಅವರ ಧ್ವನಿಯನ್ನ, ಸರ್ಕಾರಗಳಾಗಿರ್ಲಿ, ಜಿಲ್ಲಾಡಳಿತಗಳಾಗ್ಲಿ, ತಾಲೂಕು ಆಡಳಿತಗಳಾಗ್ಲಿ, ವಿಶೇಷವಾಗಿ ಈ ಭಾಗದ ಜನಪ್ರತಿನಿಧಿಗಳಾಗಲಿ, ಈ ವಿಶೇಷವಾಗಿ ಭೀಮಸಮುದ್ರ ಸುತ್ತಮುತ್ತಲಿನ, ಅದರಲ್ಲೂ ವಿಶೇಷವಾಗಿ ಗಡಿ ಬಾಧಿತ ಜನ ಭೀಮಸಮುದ್ರದ ಇರಬೇಕು. ಸರ್ಕಾರ ಇವರಿಗೆ ಒಂದು ಲಿಮಿಟೇಷನ್ ಕೊಟ್ಟಿದೆ. ಎಷ್ಟು ಲಿಮಿಟೇಷನ್ ಕೊಟ್ಟಿದೆ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು. ಎಷ್ಟು? 20 MTPA. ಏನು ವಾರ್ಷಿಕ ಅಧಿಕ ಉತ್ಪಾದನೆ 20 MTPA ಮಾತ್ರ ಅನ್ನುವಂಥದ್ದು ಸರ್ಕಾರ ಆದೇಶ ಇದೆ. ನನಗೆ ತಿಳಿದ ಪ್ರಕಾರ ಒಂದು ದಿನಕ್ಕೆ, ವಾರ್ಷಿಕ ಅಲ್ಲ, ಒಂದು ದಿನಕ್ಕೆ 20 ಮೆಗಾ ಟನ್ ಪರ್ ಏನೋ ಬರುತ್ತೆ. ಅದು MTPA ಅಂದ್ರೆ ಮೆಗಾ ಟನ್ PA ಅಂತ ಏನೋ ಬರುತ್ತೆ. ಅವರು ಒಂದು ದಿನಕ್ಕೆ ಅಷ್ಟೊಂದು ಅದಿರನ್ನ ಅದು ಉತ್ಪಾದನೆ ಮಾಡ್ತಾ ಇದ್ದಾರೆ. ಅದರಿಂದ ಏನು ಗಣಿ ಉತ್ಪಾದನೆ ಮಾಡಿದಂತ ಅದಿರನ್ನ ಉತ್ಪಾದನೆ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ಈ ಹಳ್ಳಿಗಳ ಭಾಗದಲ್ಲಿ ಲಾರಿ ಮುಖಾಂತರ ಸಾಗಾಟ ಮಾಡುವಂತ ಸಂದರ್ಭದಲ್ಲಿ ಈಗಾಗಲೇ ಹಲವಾರು ಸಾವು ನೋವುಗಳಾಗಿದ್ದಾವೆ. ಈ ಭಾಗದ ಸುತ್ತಮುತ್ತಲಿನ ನಾಗರಿಕರಿಗೆ ರೋಗ ರುಜಿನಗಳು ಬಂದಿದ್ದಾವೆ. ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗೋಗಿದ್ದಾವೆ. ಈ ಭಾಗದ ರೈತರು ಬೆಳೆದಂತ ಬೆಳೆಗಳು ಅದಿರಿನ ಉತ್ಪಾದನೆಯಿಂದಾಗಿ ಯಥೇಚ್ಛವಾಗಿ ಎದ್ದೇಳುವ ಒಂದು ಏನು ಧೂಳಿನಿಂದಾಗಿ ಈ ಭಾಗದ ರೈತರು ಬೆಳೆಯುವಂತ ಬೆಳೆಗಳು ಕೂಡ ಸಂಪೂರ್ಣವಾಗಿ ಹಾಳಾಗ್ತಾ ಇದ್ದಾವೆ. ಹೌದಾ? ಸತ್ಯ ತಾನೆ? ಅದ್ರ ಜೊತೆಗೆ ಏನು ಚಿಕ್ಕ ಚಿಕ್ಕ ಮಕ್ಕಳಿಗೆ, ಸಣ್ಣ ಪುಟ್ಟ ಮಕ್ಕಳಿಗೆ ಯಥೇಚ್ಛವಾದ ಅದಿರು ಉತ್ಪಾದನೆಯಿಂದಾಗಿ ಇಲ್ಲಿ ಮಕ್ಕಳಿಗೆ ಹಲವಾರು ಕಾಯಿಲೆಗಳು ಬಂದಿದ್ದಾವೆ. ಯಾವ ತರದ ಕಾಯಿಲೆಗಳು ಅಂತಂದ್ರೆ ಅಸ್ತಮಾ, ಕೆಮ್ಮು, ಆಮೇಲೆ ಏನೇನು ರೋಗ ಬಂದವಣ್ಣ ಈ ಕಡೆ?
ಅಸ್ತಮಾ, ಕ್ಯಾನ್ಸರು, ಗರ್ಭಿಣಿ ಹೆಂಗಸರಿಗೆ ಪ್ರಸವ ಆಗದೆ ಇರುವಂತದ್ದು. ಇಲ್ಲಿ ಯಥೇಚ್ಛವಾಗಿ ನಡೆಯುವಂತ ಅಕ್ರಮ ಗಣಿಯಿಂದಾಗಿ ಮಕ್ಕಳೆಲ್ಲ ಇವನು ಹೊಟ್ಟೆಯಲ್ಲಿ ಹುಟ್ಟುವಂತ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು ಕೂಡ ಇವತ್ತು ಏನಾಗ್ತಾ ಇದಾವೆ, ಸಾವನ್ನ ಕಾಣ್ತಾ ಇದಾವೆ. ಹಾಗಾಗಿ ಈ ಭಾಗದ ಎಲ್ಲ ನನ್ನ ಕರ್ನಾಟಕ ರಾಜ್ಯ ರೈತ ಸಂಘದವರು ಹಾಗೂ ಎಲ್ಲ ಸಮಾನ ಮನಸ್ಕರರು ಸೇರಿ ಸಂಪೂರ್ಣವಾಗಿ ಇಲ್ಲಿ ನಡೆಯುವಂತ ಅಕ್ರಮ ಗಣಿಯನ್ನ ನಿಲ್ಲಿಸಬೇಕು. ಅದರಲ್ಲೂ ವಿಶೇಷವಾಗಿ ಪ್ರಕೃತಿ ಸಂಪತ್ತು ಇವತ್ತು ಬೆಟ್ಟಗಳು ಹಾಳಾಗ್ತಾ ಇದ್ದಾವೆ, ಗುಡ್ಡಗಳು ಹಾಳಾಗ್ತಾ ಇದ್ದಾವೆ, ಅರಣ್ಯ ನಾಶ ಆಗ್ತಾ ಇದೆ, ಅರಣ್ಯ ಸಂಪತ್ತು ಏನಾಗ್ತಾ ಇದೆ, ಏನು ನಶಿಸ್ತಾ ಇದೆ. ಇವೆಲ್ಲವನ್ನ ತಡಿಬೇಕಾದಂತ ಅಧಿಕಾರಿಗಳು ಇವತ್ತು ಸುಮ್ಮನಾಗಿದ್ದಾರೆ. ಹಾಗಾಗಿ ಈ ಇಂಥ ಹಲವಾರು ಬಾರಿ ಈ ಭಾಗದ ರೈತರು, ಈ ಭಾಗದ ಕಾರ್ಮಿಕರು